ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಾವಿರೋ ಸಿಟಿಯ ಒಂದು ಸಿಟಿ ಸೆಂಟರ್ಗೆ ಬಂದಿದ್ದೀವಿ. ಇದು ಸಿಟಿ ಸೆಂಟರ್ ಕಡೆ ಇರೋ ಅಂತ ಬಟ್ಟೆ ಅಂಗಡಿಗಳು. ತುಂಬಾ ಫ್ಯಾಷನಬಲ್ ಆಗಿ ಸೆಟ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ವಿಂಟರ್ ಬಜಾರ್ ಅಂತ ಒಂದಷ್ಟು ಸ್ಟಾಲ್ಸ್ಗಳನ್ನ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ, ನೋಡ್ಕೊಂಬರೋಣ ಹೇಗೆ ಏನು ಅಂತ. ಇಲ್ಲೇ ವಿಂಟರ್ ಬಜಾರ್ ನಡೀತಾ ಇರೋದು. ನಾವಿರೋ ಸಿಟಿ ಊಷಿ ಅಂತ ನಾವಿರೋ ಸಿಟಿ. ಸೊ ಊಷಿ ವಿಂಟರ್ ಬಜಾರ್ ಇಲ್ಲೇ ನಡೀತಾ ಇದೆ. ತುಂಬಾ ಜನ ಈ ಸಿಟಿನಲ್ಲಿ ಇರುವಂತ ಫಾರಿನರ್ಸ್ ಇಲ್ಲಿ ಸ್ಟಾಲ್ ಗಳ ಇಟ್ಕೊಂಡಿದ್ದಾರೆ. ಆಕ್ಚುಲಿ ನನಗೆ ತುಂಬಾ ಲೇಟ್ ಆಗಿ ಗೊತ್ತಾಯ್ತು, ಮೊನ್ನೆ ರಾತ್ರಿ ಗೊತ್ತಾಗಿದ್ದು ವಿಚಾರ. ಇಲ್ಲಾಂದ್ರೆ ನಾನು ಒಂದು ಸ್ಟಾಲ್ ಇಟ್ಕೊಳ್ತಿದ್ದೆ. ಒಂದಿನ ಅನ್ನೋ ಗ್ಯಾಪ್ ಅಲ್ಲಿ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ನಾನೆಲ್ಲಾನು ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ಟೈಮ್ ತುಂಬಾ ಶಾರ್ಟ್ ಟೈಮ್ ಆಗುತ್ತೆ. ಸೊ ಮಾಡ್ತೀರಾ, ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಪ್ರತಿ ವರ್ಷ ಡಿಸೆಂಬರ್ ಸೆಕೆಂಡ್ ವೀಕಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಇಡ್ತಾರಂತೆ ಈ ತರ. ಸೊ ಒಳಗಡೆ ಹೋಗೋಣ ಹೇಗಿದೆ ಅಂತ. ಮತ್ತೆ ಇಲ್ಲಿ ನೋಡ್ತಾ ಇರೋದು ನೀವು ಸಿಟಿ ಸೆಂಟರು ಸುನಿಂಗ್ ಪ್ಲಾಜಾ ಅಂತ ಇದು. ಸೊ ಇವಾಗ ಒಳಗೆ ಹೋಗೋಣ. ಯಾರ್ಯಾರು ಇಟ್ಟಿದ್ದಾರೆ, ನಮ್ಮ ಭಾರತೀಯರು ಕೂಡ ಸ್ಟಾಲ್ಸ್ ಇಟ್ಟಿದಾರ ಅಂತ ಚೆಕ್ ಮಾಡೋಣ. ತುಂಬಾ ಜನ ಫಾರಿನರ್ಸ್ ಬಂದಿದ್ದಾರೆ ಇಲ್ಲಿ, ಚೈನೀಸ್ ನ ಬಿಟ್ಟು. ಕ್ರಿಸ್ಮಸ್ಗೂ ಕೂಡ ರೆಡಿ ಮಾಡಿದ್ದಾರೆ ಇಲ್ಲಿ, ಕ್ರಿಸ್ಮಸ್ ಟ್ರೀ ತರ. ಸ್ಟಾಲ್ ಓಪನ್ ಆಗೋದು 11:15 ಅಂತ ಇತ್ತು. ಆಲ್ರೆಡಿ 11:12 ಆಗಿದೆ. ಫುಡ್ ಸ್ಟಾಲ್ ಗಿಂತ ಸ್ವಲ್ಪ ಜಾಸ್ತಿ ಈ ತರ ಸ್ಟಾಲ್ಸ್ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಲೈನ್ ಫುಲ್ ಇದೇ ತರ ಇದೆ, ಪಿಂಗಾಣಿ ಸೆಟ್ ಕಾನ್ಸೆಪ್ಟ್ಸ್. ಹಾ, ಇಲ್ಲಿ ಯಾರೋ ಊಷಿ ವೆಸ್ಟರ್ನ್ ರಿಟರ್ನ್ ಸ್ಕಾಲರ್ಸ್ ಅಸೋಸಿಯೇಷನ್ ಅಂತ. ಸೊ ಅವ್ರ ಟೀಮ್ ಅವರು ಟಾಯ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಫ್ರಿಡ್ಜ್ ಮೇಲೆ ಇಡ್ತಾರಲ್ಲ ಚಿನಿ, ಅದು ಮ್ಯಾಗ್ನೆಟ್. ಇಲ್ಲಿ ಏನೋ ಡ್ರಿಂಕ್ಸ್ ಇಟ್ಟಿದ್ದಾರೆ ಚಿನಿ, ಏನೋ ಊಟ ಇಟ್ಟಿದ್ದಾರೆ. ತಿಂತೀಯ ನೀನು? ಏನೋ ಬರ್ದಿದ್ದಾರೆ ನೋಡಿ ಇಲ್ಲಿ, ಲ್ಯಾಂಬ್ ಚಾಪ್, ನಾನ್ ವೆಜ್, ಮಶ್ರೂಮ್ ಸೂಪ್, ಚಿಕನ್ ಸ್ಕ್ಯೂವರ್ಸ್, ಜಿಲ್ಬೆ, ಬ್ಲೂ ಫ್ರಾಗ್, ವಿಂಟರ್ ಬಜಾರ್, ಸ್ಪಿರಿಟ್ಸ್ ಹಸ್ಬೆಂಡ್ ಬೇಕೆ ಅವರು ಏನೋ ಹಾಟ್ ಡ್ರಿಂಕ್ಸ್ ಇಟ್ಟಿದ್ದಾರೆ. ಕ್ವಿಲಿಂಗ್ ಪೇಪರ್, ನಮ್ ಕಡೆ ಏನು ಮುಯ್ ಕವರ್ ಅಂತೀವಲ್ಲ ಅದೇ ಇದು. ಇಲ್ಲಿ ರೆಡ್ ಪ್ಯಾಕೆಟ್ ಅಂತ ಹೇಳ್ತಾರೆ. ಹ್ಯಾಂಡ್ ಮೇಡ್ ಅಂತ ಹೇಳ್ತಾರೆ. ಕಾರ್ಡ್ಗೆ ಹ್ಯಾಂಡ್ ಮೇಡ್ ಡಿಸೈನ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಇವರು. ಆಮೇಲೆ ನೋಡಿ ಇಲ್ಲಿ ವಿಂಟರ್ ಬಜಾರ್ ಇರಾನ್ ಅಂತ ಹಾಕಿದ್ದಾರೆ. ಸೊ ಇವರು ಏನ್ ಇಟ್ಟಿದ್ದಾರೆ, ಏನು ಕೇಕ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇರಾನ್ ದೇಶದವರು. ಮತ್ತೆ ಇಲ್ಲಿ ಆಸ್ಕೋಟ್ ಸೆಂಟ್ರಲ್ ಊಷಿ ಅಂಡ್ ಸೊಮಾಸೆಟ್ ಹಾರ್ಮೋನಿ ಸಿಟಿ ಊಷಿ ಅವರು. ನಾವು ಬಿಸಿನೀರನ್ನ ಏನು ಕುಡಿತೀವಿ, ಇಲ್ಲಿ ಚೈನೀಸ್ ಏನು ಮಾಡ್ತಾರೆ ಅಂತಂದರೆ ಬಿಸಿ ಬಿಸಿ ನೀರಿಗೆ ಈ ಥರ ಒಣಗಿರೋ ಮಲ್ಲಿಗೆ ಹೂವು ಮತ್ತು ಶಾವಂತಿಗೆ ಹೂವು ಏನು ಒಣಗಿರುತ್ತೆ ಡ್ರೈ ಆಗಿರೋದನ್ನೆಲ್ಲ ಬಿಸಿ ಬಿಸಿ ನೀರಿಗೆ ಹಾಕೊಂಡು ಕುಡಿತಾರೆ. ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಬುಕ್ಸ್ ಇಟ್ಟಿದ್ದಾರೆ. ಸರ್ ಐ ವಾಂಟ್ ಬುಕ್ಸ್ ಅಂಡ್ ಮೈ ಬುಕ್ಸ್. ಈ ಊಷಿ ಇಂಟರ್ನ್ಯಾಷನಲ್ ಸ್ಕೂಲ್ ಅವ್ರದ್ದು ಬುಕ್ಸ್ ಸೇಲ್ ಮಾಡ್ತಾ ಇದಾರೆ. ಸೊ ನಮ್ಮ ಪಾಪುಗೆ ಸ್ಟೋರಿ ಬುಕ್ಸ್ ತಗೊಳ್ಳೋಣ ಅಂತ ನೋಡ್ತಾ ಇದೀವಿ. ಚಿನಿ ಬೇಕಾ ಸ್ಟೋರಿ ಬುಕ್ಸ್? ಸ್ಕೂಲಲ್ಲಿ ಓದ್ತೀಯಾ? ಓದಲ್ವಾ? ಓಕೆ, ಬುಕ್ಸ್ ತಗೊಂಡ್ವಿ ಈ ಕಡೆ. ಇವಾಗ ಈ ಕಡೆ ಒಂದು DM ಸ್ಟುಡಿಯೋ ಅಂತ ಏನೋ ಒಂದು ಸ್ಟಾಲ್ಸ್ ಇಟ್ಟಿದ್ದಾರೆ. ಈ ಬುಕ್ಸ್ ತಗೊಂಡಿದೀವಿ ನಮ್ಮ ಪಾಪುಗೆ. ಸೊ ಸ್ಕೂಲ್ದು ಸೀಲೆಲ್ಲ ಹಾಕಿದ್ದಾರೆ. ಸ್ಕೂಲಲ್ಲಿ ಇರೋ ಬುಕ್ಸೇ ಇಲ್ಲಿ ತಗೊಂಡ್ ಬಂದು ಸೇಲ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಬಾಸ್ಟನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಕೂಡ ಒಂದು ಸ್ಟಾಲ್ ಹಾಕೊಂಡಿದ್ದಾರೆ. ಇದು ಕೂಡ ಏನಂದ್ರೆ ಬುಕ್ಸ್ ತರ ಇದೆ. ಇದ್ರೆ ಸ್ಕೂಲ್ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ತರ ಮಾಡ್ತಾ ಇದ್ದಾರೆ. ಹಲೋ, one type. They have English version. Okay. Yeah, this is English version. Okay. So it's easier for you to understand. ಮೆರಿ ಕ್ರಿಸ್ಮಸ್ ಅಂತ ಒಂದು ಇದು ಸಿಕ್ತು. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಖುಷಿ ಚಾನ್
ಅಂತ ಟೀ ಕುಡಿತಾ ಇದ್ದಾರೆ. ಜೊತೆಗೆ ಈ ಜಾಪನೀಸ್ ಕ್ಲಬ್ ಅಂತ ಇಟ್ಕೊಂಡಿದ್ದಾರೆ. ಇಲ್ಲಿ ಜಾಪನೀಸ್, ರಷ್ಯನ್ಸ್ ಮತ್ತು ಇರಾನ್ ಅವರು ಮತ್ತು ಬೇರೆ ಬೇರೆ ದೇಶದವರೆಲ್ಲ ಒಂದಷ್ಟು ಸ್ಟಾಲ್ಗಳನ್ನ ಇಟ್ಕೊಂಡಿದ್ರು. ಆಮೇಲೆ ಈ ಸಿಟಿನಲ್ಲಿ ಇರೋವಂಥ ಒಂದಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಕೂಡ ಸ್ಟಾಲ್ಗಳನ್ನ ಇಟ್ಕೊಂಡಿದ್ರು. ಇನ್ನು ಈ ಕಡೆ ಇರೋದು ಮಫ್ಲರ್ ಸ್ಟೋರು. ಮಫ್ಲರ್ ಅಂದರೆ ಕತ್ತು ಕಟ್ಕೊಳ್ತೀವಿ, ವಿಂಟರ್ಗೆ ಕತ್ತು ಕಟ್ಕೊಳ್ತಾರೆ. ಸೊ ಅದಿದು. ಬ್ಯೂಟಿಫುಲ್ ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ಶಾಪ್ ಅಂತ ಇಟ್ಟಿದ್ದಾರೆ. ಎಲ್ಲ ಕ್ರಿಸ್ಮಸ್ ಥೀಮ್ ಅಲ್ಲಿ ಇದೆ. ಬಟರ್ಫ್ಲೈ ಕ್ಲಿಪ್ಸ್ ಕೂಡ ಇದೆ, ಲೈಕ್ ಕ್ಲಾತ್ ಮೆಟೀರಿಯಲ್. ಹೇರ್ ಬೆನ್ಸ್ ಇದೆಲ್ಲ, ಇದೆಲ್ಲ ಶೋ ಪೀಸ್. ಸಕ್ಕರೆ ಮಣಿಗಳ ತರ ಕಾಣುತ್ತಲ್ಲ, ಸೊ ಆತರ ಕ್ರಿಸ್ಟಲ್ ಅಲ್ಲಿ. ಕೀ ಚೈನ್. ಸನ್ಮಾಯ್ ಲುಕ್ ಕೀ ಚೈನ್ ಯಾರ್ ಸನ್ಮಾಯ್? ಸನ್ಮಾಯ್ ಕೀ ಚೈನ್ ನೋಡ್ತೀಯ ಏನೋ? ಸೊ ಮೆರಿಸ್ ಲಕ್ಕೀಸ್ ಜಡೆ ಸ್ಟೋನ್. ಇದು ಚೈನಾದಲ್ಲಿ ತುಂಬಾ ಫೇಮಸ್ ಸ್ಟೋನ್. ಇದು ಬಳೆಗಳಾಗಿರ್ಬೋದು ಎಲ್ಲ ಜಡೆ ಸ್ಟೋನ್ ಅಂತ ಹೇಳ್ತಾರೆ. ಜಡೆ ಬೀಡ್ಸು, ಇದರಲ್ಲಿ ಉಂಗುರಗಳು, ಬಳೆಗಳೆಲ್ಲ ಮಾಡ್ತಾರೆ. ಆಲ್ರೆಡಿ ಕ್ರೌಡ್ ಆಗ್ಬಿಟ್ಟಿದೆ. ಇನ್ ಸಂಜೆವರೆಗೂ ಇನ್ನೂ ಕ್ರೌಡ್ ಆಗುತ್ತೆ ಜಾಸ್ತಿ. ಇವ್ರು ಇಲ್ಲಿ ಮಡಕೆ ಕ್ಲೇನ್ ಅಲ್ಲಿ ಪಾಟ್ ಮಾಡ್ತಾ ಇದಾರೆ. ನೋಡು ಮಗನೆ, ಒಂದು ಫಿಲಂ ನೋಡಿದಲ್ಲ ನೀನ್, ಯಾವ್ದದು? ರಾಜ್ಕುಮಾರ್ ಅವ್ರದ್ದು. ಪಾಪುನ ತುಳಿದು ಬಿಡ್ತಾರಲ್ಲ, ಭಕ್ತ ಕುಂಬಾರ ಗೊತ್ತಲ್ಲ? ಕುಂಬಾರ ತುಳಿದು ಮಡಕೆ ಮಾಡ್ತಾರಲ್ಲ, ಇವ್ರ ಕೈಯಲ್ಲಿ ಮಾಡ್ತಾ ಇದಾರೆ ನೋಡಿ ಮಡಕೆ. ಹಾರ್ಬರ್ ಕ್ಲಬ್ ಆಫ್ ಖುಷಿ. ಏನು ಕಿಟ್ಸ್ ಇಟ್ಟಿದ್ದಾರೆ, ಮೇಕಪ್ ಕಿಟ್ಸ್. ವಾಟರ್ ಬಾಲ್ಸ್. ಕಿಂಡರ್ ಗಾರ್ಡನ್ ಅವರು, ಎಕ್ಸ್ಪೆರಿಮೆಂಟಲ್ ಕಿಂಡರ್ ಗಾರ್ಡನ್ ಅವರು ವಾಟರ್ ಬಾಲ್ಸ್ ಇಟ್ಟಿದ್ದಾರೆ. ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ. ಇಲ್ಲಿ ವುಲನ್ ಬ್ಯಾಗ್ಸ್ ಹಾಕ್ತಾರಲ್ಲ, ಸೊ ಆತರ ಬ್ಯಾಗ್ ಗಳಿದೆ. ಪುಟ್ಟು ಚೆನ್ನಾಗಿ ಹಾಕಿದ್ದಾರೆ. ಮೊಬೈಲ್ ಬ್ಯಾಗ್ಸ್ ಆಗಿರ್ಬೋದು, ಹ್ಯಾಂಗಿಂಗ್ ಬ್ಯಾಗ್ಸ್ ಆಗಿರ್ಬೋದು. ವುಲನ್ ಅಲ್ಲೇನೆ ಕೀ ಚೈನ್ಸ್. ಲಿಟಲ್ ಜಾಯ್ ಶಾಪ್. ಇನ್ನೊಂದು 10-11 ಡೇಸಲ್ಲಿ ಕ್ರಿಸ್ಮಸ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಕ್ರಿಸ್ಮಸ್ ಕಾನ್ಸೆಪ್ಟಲ್ಲೇ ಇತ್ತು. ಚೈನಾದಲ್ಲಿ ಚೀನಿಯರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಅವರು ಈ ಥರ ಐಟಮ್ಸ್ನೆಲ್ಲ ಇಟ್ಕೊಂಡು ಖುಷಿ ಪಡ್ತಾರಷ್ಟೇ. ನಮ್ಮ ಭಾರತೀಯರ್ದು ಯಾವುದು ಸ್ಟಾಲ್ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಶರ್ಮಾ ಆ್ಯಂಡ್ ಹೂವಾ ಅಂತ ಒಂದು ಸ್ಟಾಲ್ ಇತ್ತು. ಜಮ್ಮು ಕಾಶ್ಮೀರ ಅವರಂತೆ ಕಾಶ್ಮೀರದ ಶಾಲ್ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ರು ಸ್ಟಾಲಲ್ಲಿ. ಹಾಯ್, ಆರ್ ಯು ಫ್ರಮ್ ಇಂಡಿಯಾ? जम्मू काश्मीर. 鸡肉串，然后薯条、热狗把香肠换成了肉，猪肉，来尝尝吗？我们不吃，纯牛肉的这个是。我们不吃肉，素的。素的。对呀。那个薯条吃吗？炸薯条。ಅವ್ರ ಅಪ್ಪ ಅಮ್ಮ ಸ್ಟಾಲ್ ಇಟ್ಟಿದ್ರು. ಹುಡುಗ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದ ಏನೇನಿದೆ ಅವ್ರ ಸ್ಟಾಲಲ್ಲಿ ಅಂತ. ಇನ್ನು ಊಷಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಂತ ಒಂದು ಸಪ್ರೇಟಾಗಿ ಒಂದು ಕ್ಲಬ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಕ್ಕದ ಸ್ಟಾಲಲ್ಲಿ ಇದೆಯಲ್ಲ, ಇದು ಬಂದು ಎಲ್ಲ ಫೆಸ್ಟಿವಲ್ಸು ಸೆಲೆಬ್ರೇಟ್ ಮಾಡ್ತಾರೆ. ಲೈಕ್ ದೀಪಾವಳಿ,
ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್ ಆಗಿರ್ಬೋದು, ಪ್ರತಿಯೊಂದು ಫೆಸ್ಟಿವಲ್ಸ್ನು ಆ ಕಮ್ಯುನಿಟಿಯವ್ರ ಜೊತೆಗೆ ಸೇರಿ ಆರ್ಗನೈಸ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. Thank you, Liskono. Okay, very good. Story. Hello. With ಅಂದ್ರೆ ಯಾವುದು ಲೈಕ್ ವೆಜ್ ಇರೋದು. We only prefer veg. No meat. No meat. This is all sweets. Okay. This is salty. This salty is with cheese. Okay. This is just like with chocolate. This is with blueberries. Okay. There is no meat here. I don't think the only meat is here. Everything else is no meat. We are vegetarians, so. ತಗೊಳ್ಳೋಣ ಇದು. ತಗೊಳ್ಳೋಣ ಇದು. I'm going to buy this. How much? 15. 15. ಸೊ ನಾವೀಗ ಒಂದು ರಷ್ಯನ್ದು ಅಂಗಡಿ ಒಳಗಡೆ ಬಂದಿದೀವಿ. ಇಲ್ಲೆಲ್ಲ ಚಾಕ್ಲೇಟ್ಸ್ ಇದೆ. ಚಾಕ್ಲೇಟ್ಸ್ ಮತ್ತೆ ಇವ್ರದ್ದು ಒಂದು ದೊಡ್ಡ ಸ್ಟೋರ್ ತರ ಇಟ್ಟಿರೋದು ರಷ್ಯನ್ಸ್. ಸೊ ನಮ್ಮ ದೇಶದವ್ರು ಇಟ್ಟಿದ್ದು ಒಂದೇ ಸ್ಟೋರು, ಅದು ಶರ್ಮಾ ಅಂತ ನೋಡಿದ್ವಲ್ಲ ಅದು. ಈಗ ಯಾವ್ದೋ ಚಾಕ್ಲೇಟ್ಸ್ ಇದೆ. ಮೋಟಾ ಟೋಕ್ಯೋ ಜಪಾನ್ ಚಾಕ್ಲೇಟ್ ಬೇಕಾ? ಈ ಯಾವ್ದ್ರಲ್ಲಿ ಮಾಡಿದ್ದಾರೆ ಅಂತ ನೋಡ್ಬೇಕು ನಾವು ಫಸ್ಟ್ ತಗೊಳಕಿನ ಮುಂಚೆ. ಯಾವ್ದಿಷ್ಟ? ಹೌದಾ? ಒಂದ್ ರೌಂಡ್ ಅಂಗಡಿ ರೌಂಡ್ ಹಾಕೋಣ, ಒಂದ್ ರೌಂಡ್. ಆಮೇಲೆ ಯಾವ್ದು ಬೇಕಾ ತಗೊಳ್ಳೋಣ. ಓಕೆ ನೋಡಿ, ಇನ್ನು ಕೋಡ್ಬಳೆ ತರ ಇದೆ, ಆದ್ರೆ ಕೋಡ್ಬಳೆ ಅಲ್ಲ ತಾನೇ, ಬಿಸ್ಕೆಟ್ಸ್ ಇದು ಅಲ್ವಾ? ಇದು ಪಾಸ್ತಾ ಸಿಕ್ಕಿದೆ, ತಗೊಳ್ಳೋಣ. ಓಕೆ ಪಾಸ್ತಾ ನೋಡಿ, ಯಾವ್ದೋ ಕೊಬ್ಬರಿ ಬಿಸ್ಕೆಟ್ ತರ ಇಟ್ಟಿದ್ದಾರೆ, ಇದು ತಗೊಳ್ಳೋಣ ಆಮೇಲೆ. ಓಕೆ ನೆನ್ಪು ಮಾಡು. ಚಿನಿ ಅಂಗಡಿ ಫುಲ್ಲು ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಅಷ್ಟೇ. ಟಾಯ್ ಬಿಸ್ಕೆಟ್ಸ್ ಇದೆ, ನೆನ್ಪು ಮಾಡು. ಓಕೆ ನೋಡಿ, ಬಾಂಬೆ ಬಿಸ್ಕೆಟ್ಸ್. ಲಾಲಿಪಾಪ್ಸ್ ಇದೆಯಾ? ಚಾಕ್ಲೇಟ್ಸ್ ಬೇಡ, ದಬ್ಬಾಕೊಂಡು ಬಿಟ್ಬಿಡುತ್ತೆ ಕೆಳಗಡೆಗೆ, ಆಗ ಹೊಡೆದೋಗುತ್ತೆ. ನಡಿ ನಡಿ, ಹಂಗೆ ಸ್ಟ್ರೈಟ್ ನಡಿ, ಸ್ಟ್ರೈಟ್. ಏನು ಮುಟ್ಸ್ಬೇಡ ಇಲ್ಲಿ, ಈ ಬಲೂನ್ ಅಲ್ಲಿ ಬಾಟ್ಲಿಗೆ ಮುಟ್ಸ್ಬೇಡ, ಡಬ್ ಅಂತ ಹೊಡೆದೋಗುತ್ತೆ. ಆಮೇಲೆ ಜ್ಯೂಸ್ ಅಲ್ಲ ಅದು, ಅದು ಏನೋ ಬೇರೆ. ಸೊ ಇದೆಲ್ಲ ರಷ್ಯನ್ ಸೋಪ್ಸ್. ಸರಿ, ನನಗೆ ಚಾಕ್ಲೇಟ್ ತಂದು ಕೊಟ್ಟಲ್ಲ ಇದೇ ತರದ್ದು, ನೆನ್ಪಿದ್ಯಾ ನಿನ್ಗೆ? ಒಂದ್ ಚಾಕ್ಲೇಟ್ ತಗೊಂಡ್ಬಂದು ಕೊಟ್ಟಿದ್ದಲ್ಲ ನಾನು ನಿನ್ಗೆ. ರಷ್ಯನ್ ಸ್ಟಾಲ್ ಅವರು ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಒಂದು ಟೀ ಇರ್ಬೋದು, ಮೊಜಿಟೋ, ಜಿಂಜರ್ ಟೀ ಇಂದ ಹಿಡಿದು ತುಂಬಾನೇ ಅವ್ರದ್ದು ದೇಶದ್ದು ಸಾಮಾನ ಇಟ್ಟಿದ್ದಾರೆ. ಬ್ಲ್ಯಾಕ್ ಟೀ. ಸೊ ನಾವೇನಾದ್ರೂ ಈ ತರ ಸ್ಟಾಲ್ ಇಡಬೇಕು ಅಂತಂದ್ರೆ ನಾವು ಏನು ನಮ್ಮ ದೇಶದಲ್ಲಿದ್ದೀವಿ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನಮ್ಮ ದೇಶದ್ದು ಒಂದು ಪ್ರಾಡಕ್ಟ್ಸ್ ನ ತರಿಸ್ಕೊಂಡು ಕ್ಲೀನ್ ಆಗಿ ಇಡಬೇಕಾಗತ್ತೆ. ಸೊ ಇದಕ್ಕೆಲ್ಲ ಪ್ರಿಪ್ರೇಷನ್ಸ್ ತುಂಬಾನೇ ಇರುತ್ತೆ. ತಕ್ಷಣ ಒಂದೊಂದು ದಿನಕ್ಕೆ ಅರೇಂಜ್ ಮಾಡ್ಕೊಳಕ್ಕೆ ಆಗಲ್ಲ. ಆಲ್ಫಾಬೆಟ್ಸ್ ಬಿಸ್ಕೆಟ್ ಬೇಕಾ ನಿನ್ಗೆ?
ನೋಡಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ರಷ್ಯಾದಲ್ಲಿ ಬರೆದಿದ್ದಾರೆ ರಷ್ಯನ್ನಲ್ಲಿ ಆಲ್ಫಾಬೆಟ್ಸ್ ಬಿಸ್ಕೆಟ್ ಅಂತ. ನನ್ನ ಹಸ್ಬೆಂಡ್ ಹೋದ್ರು, ಅವ್ರಿಗೆ ಕ್ಲಾಸಿಗೆ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು. ಸೊ ಇಲ್ಲೇನೆ ಏನದು ವಿಂಟರ್ ಬಜಾರ್ ಇರೋದು. ಸೊ ಅಪೋಸಿಟ್ ಸೈಡ್ ಒಂದು ಶಾಪಿಂಗ್ ಸ್ಟ್ರೀಟ್ ತರ ಇದೆ. ಸೊ ಆ ಕಡೆ ಒಂದು ರೌಂಡ್ ಹಾಕೋಣ ಅಂತ ಹೋಗ್ತಾ ಇದೀವಿ. ಇದನ್ನೇ ಶಾಪಿಂಗ್ ಸ್ಟ್ರೀಟ್. ಈ ರೋಡ್ ಬಂದು ವೀಕೆಂಡ್ ಅಲ್ಲಿ ತುಂಬಾನೇ ಜನ ಜಾಸ್ತಿ ಇರ್ತಾರೆ. ಅದು ಇವತ್ತು ಕೂಡ ಒಂದು ವಿಂಟರ್ ಬಜಾರ್ ಇರೋದ್ರಿಂದ ಬೆಳಗ್ಗೆನೆ ಸ್ವಲ್ಪ ರಶ್ ಜಾಸ್ತಿ ಆಗಿದೆ. ಸೊ ಅಲ್ಲಿ ದೂರದಲ್ಲಿ ಒಂದು ಮಂಟಪ ತರ ಕಾಣಿಸ್ತಿದೆಯಲ್ಲ, ಅದೇನೆ ಚೌಂಗ್ ಅನ್ನೋದು ಟೆಂಪಲ್. ಅದು ಟೆಂಪಲ್ದು ಗೋಪುರ ತರ ಮಧ್ಯದಲ್ಲಿ ಇಟ್ಟಿದ್ದಾರೆ, ಮಂಟಪ ತರ. ಇದು ಡಿಫ್ರೆಂಟ್ ಆಗಿತ್ತು ಮುಂಚೆ, ಇವಾಗೆಲ್ಲ ಸ್ವಲ್ಪ ರೀಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ, ಚೇಂಜಸ್ ಎಲ್ಲ ಮಾಡಿದ್ದಾರೆ, ಆಲ್ಟ್ರೇಷನ್ ಆಗಿದೆ. ಇಲ್ಲಿರೋ ಶಾಪ್ಸ್ ಎಲ್ಲ ಸೇಮ್ ಇದೆ, ಕೆಳಗಡೆ ಇರೋ ಅಂಗಡಿಗಳೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ ಅಷ್ಟೇ. ಇಲ್ಲಿ ನಮ್ಗೆ ಒಂದಷ್ಟು ಜನ ಇಂಡಿಯನ್ಸ್ ನೋಡಿದ್ವಿ, ಬಟ್ ಇಂಡಿಯನ್ ಸ್ಟಾಲ್ಸ್ ಒಬ್ಬರೇ ಇಟ್ಕೊಂಡಿರೋದು. ಶರ್ಮಾ ಅಂಡ್ ಯುವಾ ಅಂತ ಯೂಟ್ಯೂಬ್ ಅಲ್ಲೂ ಕೂಡ ನೋಡಿರ್ತೀರಾ, ಅವ್ರೊಬ್ಬರದೇ ಸ್ಟಾಲ್ ಇರೋದು. ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಸ್ಟಾಲ್ಸ್ ಇಟ್ಟಿದ್ದಾರೆ. ಈಗ ನಾವು ಕೆಳಗಡೆ ಬಂದಿದ್ದೀವಿ, ಮೇಲ್ಗಡೆ ವಿಂಟರ್ದು ಬಜಾರ್ ಇರೋದು. ಹೌದು, ಈಗ ನಾವು ಅದ್ರ ಕೆಳಗಡೆ ಅಂಡರ್ ಗ್ರೌಂಡ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಹಂಗೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಮ್ಮ ಪಾಪು ಒಂದು ಕೀ ಚೈನ್ ಹೇಳ್ತಿದ್ದಾನೆ, ಅವ್ರಿಗೊಂದು ಕೀ ಚೈನ್ ಬೇಕಂತೆ. ಸೊ ಅವ್ರಿಗೊಂದು ಕೀ ಚೈನ್ ಕೊಡಿಸ್ಕೊಂಡು ಮನೆಗೆ ಹೋಗೋದು. ಅಂಡರ್ ಗ್ರೌಂಡ್ ಹತ್ರ ಇರೋ ಶಾಪ್ಸ್ಗೆ ಬಂದಿದ್ವಿ. ನಾನೇನ್ ನಿಮ್ಗೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರು, ಈ ತರ ಶಾಪ್ಸೇನೆ. ಒಂದು ಹಳೇ ಶೈಲಿನಲ್ಲಿ ಇರೋಂತ ಬಿಲ್ಡಿಂಗ್ ಅಲ್ಲಿ ಇತ್ತು ಮುಂಚೆ ಇದೇ ಬಟ್ಟೆ ಅಂಗಡಿಗಳು. ಇವಾಗ ಒಂದ್ ಸ್ವಲ್ಪ ಅದಕ್ಕೆ ಟಚ್ ಕೊಟ್ಟು ಸಪರೇಟ್ ಆಗಿ ಬೇರೆ ತರ ಮಾಡಿದ್ದಾರೆ. ಚಳಿ ಆಗಿರೋದ್ರಿಂದ ಚಳಿಗಾಲದ ಬಟ್ಟೆಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಸೇಲ್ ಅಂತ ಇಟ್ಟಿದ್ದಾರೆ ನೋಡಿ, 79 RMB ಅಂತ ಶರ್ಟ್ಗಳಿಗೆ. ಅಂದ್ರೆ ಆಲ್ಮೋಸ್ಟ್ 1000 ರೂಪಾಯಿ 1200 ರೂಪಾಯಿ ಆ ತರ ಆಗುತ್ತೆ. ಇಲ್ಲೆಲ್ಲ ಸ್ವಲ್ಪ ಏಜ್ ಆಗಿರೋರು ಆಟ ಆಡ್ತಿದ್ದಾರೆ ನೋಡಿ. ಇಲ್ಲಿ ಕ್ಯಾರಮ್ ತರ ಆಡ್ತಾ ಇದ್ದಾರೆ ಇವರು. ಕ್ಯಾರಮ್ ಅಲ್ಲ, ಇದು ಒಂದ್ ಸ್ವಲ್ಪ ಕ್ಯಾರಮ್ ಪಾನ್ಸ್ ತರ ಬಂದು ಗಟ್ಟೆ ಮನೆ ತರ ಬರುತ್ತೆ ನೋಡಿ. ಇದ್ರ ಹಿಂದೆನೆ ಮೆಟ್ಲತ್ಕೊಂಡು ನಾವು ಮೇಲ್ ಹೋದ್ರೆ ಇದ್ರ ಹಿಂದೆನೆ ಇನ್ನೊಂದು ಸ್ಟ್ರೀಟ್ ಬರುತ್ತೆ. ಅದು ಫುಲ್ ಏಜ್ ಆಗಿರೋರು ಅಡ್ಡ, ಅದು ಸೀನಿಯರ್ ಸಿಟಿಸನ್ಸ್ ಅಡ್ಡ. ಫುಲ್ ಅವರೇ ಕೂತ್ಕೊಂಡು ಆಟ ಆಡೋದು, ಡಾನ್ಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ನೋಡ್ಬೋದು ನೀವು ಹೆಂಗ್ ಆಡ್ತಿದ್ದಾರೆ ಅಂತ. ಫುಲ್ ಈ ತರ ಆಟ ಆಡ್ತಾ ಇರ್ತಾರೆ, ಹೋಗಿ ಬಿಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಇಲ್ಲೂ ಆಟ ಆಡ್ತಿದ್ದಾರಾ? ನೋಡ, ಅಲ್ಲೂ ಇಲ್ಲಿ ಎರಡು ಕಡೆನೂ ಆಟ ಆಡ್ತಿದ್ದಾರಲ್ಲ. ಇಲ್ಲೂ ಕೂಡ ಆಡ್ತಾ ಇದ್ದಾರೆ ನೋಡಿ. ಎಲ್ಲ ಬಟ್ಟೆ ಅಂಗಡಿಗಳು. ಕೆಲವೊಂದು ಬಟ್ಟೆಗಳು ಈ ತರ ಡಿಸ್ಕೌಂಟ್ಗೆ ಹೊರಗಡೆ ಡಿಸ್ಪ್ಲೇ ಮಾಡಿರ್ತಾರೆ. ಇದ್ರೊಳಗೆ ನೋಡ್ಬೋದು ನೀವು, ಇದು ಕೂಡ ಬಟ್ಟೆ ಅಂಗಡಿಗಳು. ಈ ಅಂಗಡಿ ಸ್ಟ್ರೀಟ್ ಜಾಗ ನಂಗೆ ತುಂಬಾನೇ ಇಷ್ಟ. ಯಾಕೆ ಅಂದ್ರೆ ಎಲ್ಲಿ ನೋಡಿದ್ರು ಬಟ್ಟೆಗಳು ಹಿಂಗ್ ಹಾಕಿರ್ತಾರೆ. ಪಕ್ಕನೇ ಅಂಗಡಿ ಇದೆ, ಇದೊಂದು ಅಂಗಡಿ ಆದ್ರೆ ಇದೊಂದು ಅಂಗಡಿ, ಇಷ್ಟೇ ಗ್ಯಾಪ್ ಇರೋದು ಮಧ್ಯದಲ್ಲಿ. ಓಹೋ, ಬೆಕ್ಕು ಹೋಗ್ತಿದೆ ನೋಡಿ ಚಿನಿ. ಎಷ್ಟು ಚೆನ್ನಾಗಿದೆ ಈ ತರ. ನನ್ಗೆ ಈ ಅಂಗಡಿನಲ್ಲಿ ಎಸ್ಪೆಷಲಿ ಈ ಸ್ಟ್ರೀಟಿಗೆ ಬಂದಾಗ ಹಿಂಗೊಂದು ರೌಂಡ್ ಹೋಗ್ತೀನಿ ನಾನು. ತುಂಬಾ ಚೆನ್ನಾಗಿ ಈ ತರ ಲೈನಿಗೆ ಜೋಡಿಸಿರ್ತಾರೆ ಬಟ್ಟೆನ. ಕೆಲವೊಂದಿನ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಅಂತ ಇಟ್ಟಿರ್ತಾರೆ, ಕೆಲವೊಂದು ಡಿಸ್ಕೌಂಟ್ ಇರೋದಿಲ್ಲ. ಒಳಗಡೆ ಇರೋದು ಡಿಸ್ಕೌಂಟ್ ಇರುತ್ತೆ ಕೆಲವೊಂದು. ಇದೆಲ್ಲ ವಿಂಟರ್ ಪ್ಯಾಂಟ್ಸ್ 79 RMB ಅಂತ ಹಾಕಿದ್ದಾರೆ ನೋಡಿ. ಕೈ ಬಿಡೋ ಒಂದು ನಿಮಿಷ. ಚಳಿಗಾಲದ ಬಟ್ಟೆ ಚೆನ್ನಾಗಿದೆ ಇದು. ಸಣ್ಣ ವೈಟ್ ಒಂದು ಶಾಪ್ ಇದೆ, ನೇಲ್ ಪಾಲಿಶ್ ಶಾಪು, ನೇಲ್ ಆರ್ಟ್ ಶಾಪು. ಇಲ್ಲಿ ಐಬ್ರೋಸ್ ನ ಶೇಪ್ ಮಾಡ್ಕೊಡ್ತಾರೆ. ಸೊ ಮಾಡ್ಕೊಡ್ತಾರ ಅಂತ ಕೇಳ್ತೀನಿ. ಸೊ ಇದು ನೇಲ್ ಪಾಲಿಶ್ ಶಾಪು, ಶೇಪ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿಸ್ಕೊಳ್ಳೋಣ. ಓಕೆ, ನಾನು ಪಾಪು ಇಬ್ಬರೇ ಇದೀವಿ. ನಾನು ಪಾಪು ಇವತ್ತು ಸಿಟಿ ರೌಂಡ್ಸ್ ಆಗ್ತಾ ಇದೀವಿ ಅಲ್ವಾ ಚಿನಿ? ನೋಡಿ ಅವ್ರ ಐಬ್ರೋಸ್ ಯಾವ ತರ ಮಾಡ್ತಾರೆ ಅಂತ ತೋರಿಸ್ತಾ ಇದೀನಿ ಇವತ್ತು. ಚೈನಾದಲ್ಲಿ ಐಬ್ರೋಸ್ನ ಮಾಡೋದಕ್ಕೆ ಅವರು ಯೂಸ್ ಮಾಡೋದು ಒಂದು ಬ್ಲೇಡ್ ಥರ ಬರುತ್ತೆ.
ಸೊ ಅದನ್ನು ಯೂಸ್ ಮಾಡ್ತಾರೆ. ಎಕ್ಸ್ಟ್ರಾ ಏರ್ಸ್ ಏನಿರುತ್ತೋ ಐಬ್ರೋದು ಅದನ್ನು ರಿಮೂವ್ ಮಾಡೋಕ್ಕೆ. ಥ್ರೆಡ್ ಯೂಸ್ ಮಾಡಲ್ಲ ಇಲ್ಲಿ. ನನ್ನ ಐಬ್ರೋಸ್ನ ಲೈಟಾಗಿ ಶೇಪ್ ಮಾಡಿಕೊಟ್ಟಿದ್ದಾರೆ ಇವರೇ. ಸೊ ಶಿಶಿ ಎನಿವನ್, ಬಾಯ್ ಬಾಯ್. ಗ್ರೌಂಡ್ ಫ್ಲೋರಿಗೆ ಹೋಗಿದ್ದು, ಅಲ್ಲಿಂದ ನಾವು ಆಚೆ ಬಂದರೆ ಈ ಸ್ಟ್ರೀಟ್ ಬರುತ್ತೆ. ಈ ಕಡೆ ಸೈಡ್ ಬಂದು ನಾನು ನಿಮಗೆ ಹೇಳ್ದಂಗೆ ಅಲ್ಲಿ ಕೆಳಗಡೆ ಏನು ಸೀನಿಯರ್ ಸಿಟಿಸನ್ಸ್ ಚೈನಾದ ಒಬ್ಬರು ಹಿರಿಯ ನಾಗರಿಕರು ಏನು ಆಟ ಆಡ್ತಾ ಇದ್ರು ಗ್ರೂಪಲ್ಲಿ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ನಾನು ನಿಮ್ಗೆ ಹೇಳಿದೆ ಕೆಳಗಡೆ ಅವ್ರದ್ದೇ ಒಂದು ಅಡ್ಡ ಇದೆ ಇಲ್ಲಿ ಅಂತ. ಸೊ ಆ ಜಾಗ ಬರುತ್ತೆ. ಇಲ್ಲಿ ಅವ್ರು ಯಾವಾಗಲೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನಾಟಕಗಳು ಮಾಡ್ತಿರ್ತಾರೆ. ಪುಟ್ಟು ಏನು ನಾಟಕಗಳು ಬರ್ತಾವಲ್ಲ, ಸೊ ಆ ಥರ ಡ್ರಾಮಾಗಳು ಡ್ಯಾನ್ಸ್ ಎಲ್ಲಾನು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದೇ ಒಂದು ಅಡ್ಡ ಇದು ಅಂತ ಹೇಳ್ಬೋದು. ನೋಡ್ಬೋದು ನೀವು, ನಾನು ಹಿಂದೆ ಕಾಣಿಸ್ತಿರೋರು ಎಲ್ಲರೂ ಗ್ರೂಪಲ್ಲಿ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ ಅಲ್ಲಿ ನಿಂತಿರೋರು ಗ್ರೂಪಲ್ಲಿ. ಸೊ ಇದು ಸೀನಿಯರ್ ಸಿಟಿಸನ್ಸ್ದು ಅಡ್ಡ ಅಂತ ಹೇಳ್ತಾರೆ. ನಾನು ನಿಮ್ಗೆ ಅಲ್ಲಿ ತೋರಿಸ್ತೀನಿ ಯಾವ ಥರ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ. ಫುಲ್ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವ್ರ ಟೈಮ್ನ ಸಮಯನ ಯಾವ ಥರ ಅವರು ಆಕ್ಟಿವ್ ಆಗಿ ಇಟ್ಕೊಂಡು ಟೈಮ್ನ ಪಾಸ್ ಮಾಡ್ಬೋದು ಅಂತ ನೋಡ್ತಾರೆ. ಜೊತೆಗೆ ಅವರು ವೀಕೆಂಡಲ್ಲಿ ಏನು ಅಂತಂದರೆ ಅವರ ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ಹೊರಗಡೆ ಹೋಗಿರ್ತಾರೆ. ಸೊ ಅವ್ರ ಡೈಲಿ ಡೇ ಹೇಗಿರುತ್ತೆ ಅಂದರೆ ಮೊಮ್ಮಕ್ಕಳನ್ನ ಕೇರ್ ಮಾಡೋದು, ಮಕ್ಕಳನ್ನ ಕೇರ್ ಮಾಡೋದು ಆ ಥರನೇ ಹೊಟ್ಟೋಗುತ್ತೆ. ಸೊ ಈ ಥರ ಟೈಮು ಫ್ರೀ ಆಗಿದ್ದಾಗ ಬಂದವ್ರು ಈ ಥರ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾರೆ. ಅಲ್ಲ, ಅಪೋಸಿಟ್ ಸೈಡ್ ಚೇರ್ ಮೇಲೆ ಕೂತಿರೋ ತಾತ ಚೆನ್ನಾಗಿ ಕ್ಲಾಪ್ಸ್ ಆಗ್ತಿದ್ದಾರೆ. ಅವ್ರಿಗೆ ಒಂದು 80 ವರ್ಷ 90 ವರ್ಷ ಆಗಿದೆ. ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಅವ್ರ ಜೀವನ ಖುಷಿಯಾಗಿ ಇಟ್ಕೋಬೇಕು ಆದಷ್ಟು ಅಂತ ಪ್ರಯತ್ನ ಪಡ್ತಾರೆ. ಕಲರ್ಫುಲ್ ಆಗಿರ್ಬೇಕು ಅಂತ, ಎಷ್ಟೇ ಕಷ್ಟಗಳಿದ್ರು ಅದನ್ನ ಮರಿಬೇಕು ಅಂತ ಯಾವ ತರ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇನ್ನು ಅಲ್ಲಿ ಡಾನ್ಸ್ ಮಾಡ್ತಾ ಇದ್ರು, ನೋಡಿದ್ರೆ ನೀವು. ಆ ಕಡೆ ಸೈಡ್ ಒಂದು ಗ್ರೂಪ್, ಈ ಕಡೆ ಒಂದು ಗ್ರೂಪ್, ಇವ್ರು ಇಲ್ಲಿ ಹಾಡು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲೂ ನೋಡ್ಬೋದು ನೀವು, ಇಲ್ಲೊಂದು ಗ್ರೂಪ್ ಇದೆ ಡ್ಯಾನ್ಸ್ ಮಾಡ್ತಿರೋದು. ನೋಡ್ಬೋದು ನೋಡಿ, ಇಲ್ಲಿ ಎಲ್ಲಾ ಸೀನಿಯರ್ ಸಿಟಿಸನ್ಸ್ ಕೂತಿದ್ದಾರೆ. ಸೈಡಿಂದ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿಂದ ಈ ಕಡೆ ಪಕ್ಕಕ್ಕೆ ಬಂದ್ರೆ ನೋಡಿ, ಇಲ್ಲೇ ಒಂದು ಸಪ್ರೇಟ್ ಟೀಮ್ ಇದೆ. ಅವ್ರದೇ ಆದ ಟೀಮ್ಗಳನ್ನ ಮಾಡಿಕೊಂಡು ಅದರಲ್ಲೇ ಹಾಡು, ಭಜನೆ, ಮ್ಯೂಸಿಕ್ ಎಲ್ಲ ಬಾರಿಸ್ತಾ ಇರ್ತಾರೆ. ಇದು ಸೀನಿಯರ್ ಸಿಟಿಸನ್ಸ್ ಅಡ್ಡ ಅಂತ ಅದಕ್ಕೆ ಹೇಳೋದು. ಅಷ್ಟೇ ಅಲ್ಲ, ಇನ್ನೊಂದು ಕಡೆ ನೋಡ್ಬೋದು ನನಗೆ ಇಲ್ಲೊಂದು ಗ್ರೂಪ್ ಇದೆ. ಒಂದು 60 ವರ್ಷದ ಮೇಲ್ಪಟ್ಟಿರೋರು ಆಕ್ಟಿವ್ ಆಗಿರೋದಕ್ಕೆ ಇದನ್ನ ಈ ಥರ ಎಕ್ಸಸೈಸ್ನ ಮಾಡ್ತಾರೆ. ಅಂದರೆ ಬಾಡಿನಲ್ಲಿ ಮೂವ್ಮೆಂಟ್ಸ್ ಇಲ್ದೇ ಒಂದೇ ಕಡೆ ಮನೆಯಲ್ಲೇ ಇದ್ಬಿಟ್ರೆ, ಏನೂ ಆಕ್ಟಿವಿಟಿ ಇಲ್ಲದೆ ಹೋದರೆ ಅವ್ರಿಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಕೈ ಕಾಲು ಎತ್ತೋದಕ್ಕೆಲ್ಲ ಕಷ್ಟ ಆಗುತ್ತೆ, ಕೈ ಕಾಲೆಲ್ಲ ಗಟ್ಟಿ ಆಗ್ಬಿಡುತ್ತಲ್ವ. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಈ ಥರ ಮೂವ್ ಆಗ್ತಿದ್ದಾರೆ ಸೀನಿಯರ್ ಸಿಟಿಸನ್ಸ್ ಚೈನಾದಲ್ಲಿ. ಇನ್ನು ಈ ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಒಂದು ತಾತನಿಗೆ ಏಜ್ ಬಂದು 80 ವರ್ಷದ ಮೇಲಾಗಿದೆ. ಕೈ ಕಾಲು ಆಡಿಸ್ಬೇಕು, ಆಕ್ಟಿವ್ ಆಗಿರಬೇಕು ಅಂತ ತಾತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ.
用你腹部的力量带动撑杆节下两侧摆，回到肩膀。单手向外推。ಬಜಾರ್ ಅಂತ ಏನ್ ನಡೆಸ್ತಾ ಇದ್ರು ಹಿಂದೆ, ಅದ್ರ ಪಕ್ಕದಲ್ಲೇನೆ ಒಂದು ಅಂದ್ರೆ ಹಳೆ ಕಾಲದ ಮನೆ, ವಿಂಗ್ಸ್ ಫಾರ್ಮರ್ ರೆಸಿಡೆನ್ಸ್ ಅಂತೆ. ವಿಂಗ್ಸ್ ಫಾರ್ಮರ್ ರೆಸಿಡೆನ್ಸ್ ಇಸ್ ಓಪನ್ ಫಾರ್ ಪಬ್ಲಿಕ್ ಫ್ರೀ ಚಾರ್ಜ್. ಓಪನಿಂಗ್ ಟೈಮ್ ಇಸ್ ಫ್ರಮ್ 9 to 5. ಸ್ಟಾಪ್ ಎಂಟ್ರಿ ಅಟ್ 4:00 ಕ್ಲೋಸ್ ಮಾಡ್ತಾರೆ. ಸೊ ಕ್ಲೋಸ್ಡ್ ಎವ್ರಿ ಮಂಡೇ ಎಕ್ಸೆಪ್ಟ್ ನ್ಯಾಷನಲ್ ಹಾಲಿಡೇಸ್ ಅಂತ ಹಾಕಿದ್ದಾರೆ. ಸೊ ವಿಂಗ್ಸ್ ಫಾರ್ಮರ್ ರೆಸಿಡೆನ್ಸ್ ಅಂತಂದ್ರೆ ಯಾರೋ ಬಿಂಗ್ ಅನ್ನೋರ್ದು, ಚೈನೀಸ್ ಅವ್ರದ್ದು ಮನೆ ಇದು. ಚಿನಿ, ಈ ಮನೆಯಲ್ಲಿ ಇದ್ಬಿಟ್ಟು ನೀನು ನೋಡಿ, ನಮ್ಮ ಕಡೆ ಹಳ್ಳಿ ಮನೆಗಳು ಹೇಗಿದ್ವೋ ಹಳೆ ಕಾಲದಲ್ಲಿ ಅದೇ ತರಾನೇ ಇದೆ. ಗೋ ಸ್ಲೋಲಿ, ನಿಧಾನಕ್ಕೆ ಹೋಗೊಳಗೆ ಜಾರತ್ತೆ ನೋಡಿಲಿ. ವಿಂಗ್ಸ್ ಮ್ಯೂಸಿಕ್ ಅಪ್ರಿಸಿಯೇಷನ್ ಹಾಲ್ ಅಂತ ಇದೆ ಈ ಕಡೆ ಒಳಗಡೆ. ನೋಡಿ ಒಳಗಡೆ ಹೋದ್ರ ಇಲ್ಲಿ ಬಾಯ್ಲಿ ಚಿನಿ, ಇನ್ನು ಯಾರು ಇದಾರೆ ಇಲ್ಲಿ. ಸಿರಿ ಏನೇನೋ ಇದೆ ಇಲ್ಲಿ, ಏನೋ ಹೆಡ್ಫೋನ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಸನ್ಮಯ್. ನೋಡಿಲ್ಲಿ ಹೆಡ್ಫೋನ್ಸ್ ಅಲ್ಲಿ ವಿ ಕ್ಯಾನ್ ಹಿಯರ್ ಮ್ಯೂಸಿಕ್. ನೋಡಲ್ಲಿ ಸಾಂಗ್ ಪ್ಲೇ ಮಾಡ್ತಾರೆ, ಅವ್ರು ಯಾವ ಸಾಂಗ್ಸ್ ಬೇಕು ಇಲ್ಲಿ ಪ್ಲೇ ಮಾಡ್ಬೋದು ಕುತ್ಕೊಂಡು. ಕೇಳ್ತೀಯ ನೀನು ಸಾಂಗ್ಸ್ನ ಅವ್ರದ್ದು? ಅರ್ಥ ಆಗುತ್ತಾ ನಿನ್ಗೆ? ಅರ್ಥ ಆಗುತ್ತಾ? ಹಾಗಾದ್ರೆ ಕೇಳಿಸ್ಕೋಬಾ. ಯು ವಾಂಟ್ ಟು ಲಿಸನ್? ಸಾಂಗ್ ಕೇಳಿಸ್ಕೊಳ್ತಿದ್ದಾನೆ. ತುಂಬಾ ಜನ ಸಾಂಗ್ ಕೇಳಿಸ್ಕೊತಾ ಇದ್ದಾರೆ. ನಾನು ಒಂದು ಸಾಂಗ್ ಕೇಳಿಸ್ಕೊಳ್ತೀನಿ, ಈಗ ಖಾಲಿ ಇದೆ. ಯಕ್ಷಗಾನ ಮ್ಯೂಸಿಕ್ ತರ ಕೇಳಿಸ್ತಿದೆ ನನಗೆ. ಸೇಮ್ ಯಕ್ಷಗಾನಕ್ಕೆ ಯಾವ ತರ ಸ್ಟೆಪ್ಸ್ ಹಾಕ್ತಾರೆ ಅದೇ ತರನೇ ಮ್ಯೂಸಿಕ್ ಬರ್ತಾ ಇರೋದು. ಚೆನ್ನಾಗಿದೆ ಮ್ಯೂಸಿಕ್, ಸೇಮ್ ಯಕ್ಷಗಾನ ಮ್ಯೂಸಿಕ್ ತರಾನೇ ಬರ್ತಿದೆ ಬೀಟ್ಸ್ ಎಲ್ಲ ಚೆನ್ನಾಗಿದೆ. ಬೇರೆ ಸಾಂಗ್ ಚೇಂಜ್ ಮಾಡೋಣ. ಹಳೆ ಕಾಲದ ಮನೆ ಮುಗೀತಾ? ಸೊ ಈ ಕಡೆ ಹೋದ್ರೆ ಏನಿದೆ ಚಿನಿ? ಮನೇನೇನಾ? ಇಲ್ಲೇನೋ ಬೇರೆ ಇಟ್ಟಿದಾರಲ್ಲ, ನೋಡ್ಬಾ ಇಲ್ಲಿ ಒಳಗಡೆ ಏನೋ ನೋಡಿ. ಇಲ್ಲಿ ಹೊಸ್ಲು ಚಿನಿ. ಇವಾಗ ಇರೋ ಅಪಾರ್ಟ್ಮೆಂಟ್ ಮನೆಗಳಲ್ಲೆಲ್ಲ ಹೊಸ್ಲೇ ಇಲ್ಲ, ಡೈರೆಕ್ಟ್ ಮನೆ, ಹೊಸಲಿಲ್ಲದ ಬಾಗ್ಲು ಇವಾಗ ಬರೋದು. ನೋಡು ಹಳೆ ಕಾಲದಲ್ಲಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊಸ್ಲು ಇಟ್ಟಿದ್ದಾರೆ. It reproduces the actual living environment of a being. You can have a concrete experience of being so poor and helpless life in a distress and its transcendence in a ಆರ್ಟಿಸ್ಟಿಕ್ ಕ್ರಿಯೇಷನ್ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಬಿಂಗ್ ಅನ್ನೋರು ಸ್ವಲ್ಪ ಬಡವರಿದ್ರೇನೋ, ಬಡವರಿಂದ ಫೇಮಸ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಗಿಟಾರ್ ಅದು. ಸೊ ಅವನದು ಏನು ಪ್ರಾಬಬ್ಲಿ ಈಸ್ ಅ ಮ್ಯೂಸಿಷಿಯನ್ ಇರ್ಬೇಕು ಅವರು. ಸೊ ಅವ್ರದ್ದು ವಸ್ತುಗಳನ್ನ ಇಟ್ಟಿದ್ದಾರೆ. ಶಿನಿ ಈ ಕಡೆ ಬಾ, ಈ ಕಡೆ ಬಾ ಕಂದ. ಸನ್ಮಯ್ ಫ್ರಮ್ ದಿಸ್ ಸೈಡ್, ಯು ಶುಡ್ ನಾಟ್ ಗೋ ದಟ್ ಸೈಡ್. ಹೋಗ್ಬಾರ್ದು ಆ ಕಡೆ. ಬುಟ್ಟಿ, ಟೇಬಲ್. ಚೈನೀಸ್ ಅಂತ ಅಂದ್ರೆ ಏನಂತಂದ್ರೆ ಅವ್ರದ್ದು ಒಂದು ಟೀ, ಯಾವಾಗ್ಲೂ ಟೀ ಕುಡಿತಾರೆ, ಚಾ ಅಂತ ಕರೀತಾರೆ ಅವರು, ಹೋಮ್ ಚಾ. ಸೊ ಅವ್ರ ಬೆಡ್ ಎಲ್ಲ ನೋಡ್ಬೋದು ಇಲ್ಲಿ. ಸೊಳ್ಳೆ ಪರ್ದೆ, ಬೆಡ್ಡು, ಕಬೋರ್ಡ್ಸ್, ಸೂಟ್ ಕೇಸ್, ಲ್ಯಾಟಿನ್. ಹಲೋ. ಸೊ ನೆಲ ಎಲ್ಲ ಹಳೆ ಮನೆ ತರಾನೇ ಇದೆ, ಹಳ್ಳಿ ಮನೆಗಳ ಮನೆ ತರಾನೇ. ಯಾವುದೋ ಪೇಂಟಿಂಗ್ ಇಟ್ಟಿದ್ದಾರೆ. ಈ ಕಡೆ ಹೋಗೋಣ ನಾವು. ಟೇಬಲ್ ಹೊಡೆದೋಗಿದ್ಯಾ? ಸರಿ ಮಾಡಿಸ್ಬೇಕಲ್ವಾ ಪಪ್ಪು? ನೀನ್ ಯಾಕೆ ಸರಿ ಮಾಡಿಸಿಲ್ಲ ಅದನ್ನ? ಹಳೆ ಕಾಲದ ಮನೆ ಅದಕ್ಕ. ನೋಡಿ ಈ ಕಡೆ ಹೋಗೋಣ, ಈ ಕಡೆ. ಇವರೇ ಇರ್ಬೇಕು ಪಿಂಕ್ ಫ್ಯಾಮಿಲಿ ಅವರು. ಅವ್ರದ್ದು ಕೂಡ ಪೇಂಟಿಂಗ್ ಇಟ್ಟಿದ್ದಾರೆ. ಇವನೇ ಇರ್ಬೇಕು ಬಿಂಗು ಮ್ಯೂಸಿಷಿಯನ್.
ಅವ್ರ ಮ್ಯೂಸಿಕ್ನ ಬರ್ಕೊಳ್ತಾ ಇದ್ದಾರೆ ಒಂದಷ್ಟು ಜನ. ಸೇಮ್ ಮನೆ ಅದೇ, ನಾವು ಆ ಕಡೆಯಿಂದ ಹೋಗಿ ಒಂದು ರೌಂಡ್ ಹಾಕೊಂಡು ಬಂದೆ. ಅವ್ರ ಮನೆ ಚಿನ್ನಿ ಫುಲ್ಲು ಇದು. ಹಿಂಗ್ ಹೋಗಿದ್ರೆ ಇಲ್ಲಿ ಒಂದು ಅಡುಗೆ ಮನೆ, ರೂಮು, ಹಾಲು, ವರಾಂಡ ಅಂತ ಬರುತ್ತಲ್ಲ, ಆ ತರ ಇದು ಎಲ್ಲ ಒಂದೇನೆ. ಆ ಕಡೆಯಿಂದ ಬರೋದು, ಒಳಗಡೆಯಿಂದ. ಫುಲ್ ರಶ್ ಇದೆ ಹೊರಗಡೆ. ಇವಾಗ ನಮ್ಮ ಪಾಪುಗೆ ಕೀ ಚೈನ್ ಕೇಳಿದಾನೆ ಅಂತ ಕೊಡ್ಸೋಣ ಅಂತ ಹೋಗ್ತಾ ಇದೀವಿ ಮಿನಿಸೋಗೆ. ಮಿನಿಸೋದಲ್ಲಿ ಅವ್ನ ಬ್ಯಾಗಿಗೆ ಅವನು ಕೀ ಚೈನ್ ಹಾಕೊಂಡು ಹೋಗ್ಬೇಕಂತೆ. ಸೊ ಇದನ್ನ ತಗೊಂಡ್ಮೇಲೆ ಊಟ ಮಾಡೋಣ ಅಂತ. ಆಲ್ರೆಡಿ 4 ಗಂಟೆ ಆಗಿದೆ. ನಮ್ದು ಆಲ್ರೆಡಿ ಊಟ ಆಗಿದೆ. ಬಟ್ ಇಲ್ಲಿ ನನ್ನ ಫೇವ್ರೇಟ್ ಒಂದು ಮಾಲಾಶಂಗು ಅಂತ ಒಂದು ಸ್ಪೈಸಿ ವೆಜಿಟೇಬಲ್ಸ್ ಸಿಗುತ್ತೆ. ಸೊ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಫಸ್ಟ್ ಟೈಮ್ ನಾನು ನಮ್ಮ ಪಾಪು ಹೊರಗೆ ನಾವಿಬ್ಬರೇ ಒಂದು ಊಟ ಮಾಡ್ತಿರೋದು. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನೋಡಬೇಕು, ಟ್ರೈ ಮಾಡಬೇಕು. ಈಗ ನಾನು ಮಿನಿಸೋಗಿ ಬಂದಿದ್ದೀನಿ. ಅವ್ನಿಗೆ ಕಿಚನ್ ನೋಡ್ಕೊಂಡು ತಗೊಂಡು ಹೋಗೋಣ. ನೇಲ್ ಪಾಲಿಶ್ ಎಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಬ್ರೌನ್, ಬ್ಲ್ಯಾಕ್, ಗ್ರೀನ್ ಎಲ್ಲ ಇದೆ. ಕಲರ್ ನೇಲ್ ಪಾಲಿಶ್. ಕೀಚೈನ್ ತಾನೆ. ನಿನ್ಗೆ ನಿಧಾನ ಫೋಟೋ ಆಡು. ಸಾಮಾನ್ಯ ಏನಾದ್ರು ಮುಟ್ಟಿದ್ರೆ ಚಿನಿ ಟಚ್ ಆದ್ರೆ ಬಿದೋಗ್ಬಿಡುತ್ತೆ. ಆಗ ಹೊಡೆದೋಗುತ್ತೆ ಅದು ಗಾಜಿನ ಬಾಟ್ಲ್ ಆಗಿದ್ರೆ. ಹುಡುಕ್ಬೇಕು. ಇರುತ್ತೆ ಕಿಚನ್, ಇಲ್ಲೇ ಇರುತ್ತೆ. ಅಲ್ಲಿದೆ. ಇದೆಲ್ಲ ಕಿಚನ್ಸ್. ಮತ್ತೆ ಪುಟ್ಟ ಕೀಚೈನ್ ಹುಡುಕ್ತಾ ಇದ್ದಾನೆ ಫುಲ್ಲು. ಎಷ್ಟು ಚೆನ್ನಾಗಿ ಹುಡುಕ್ತಾ ಇದ್ದಾನೆ ಅಂತಂದ್ರೆ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಕೀಚೈನ್ ಹುಡ್ಕೋ ಅಷ್ಟು. ಇವಾಗ ಯಾವ್ದು ಸೆಲೆಕ್ಟ್ ಮಾಡಿದೆ ಚಿನಿ? ಆಕ್ಚುಲಿ ನಾವು ಸೆಲೆಕ್ಷನ್ ಬಿಡೋದೇ ತುಂಬಾ ರೇರು. ನಾವೇ ಸೆಲೆಕ್ಟ್ ಮಾಡ್ಬಿಡ್ತೀವಿ. ಇವತ್ತು ಸೆಲೆಕ್ಷನ್ ಬಿಟ್ಟಿರೋದು ಅವನ್ಗೆ ತುಂಬಾ ಟೈಮ್ ತಗೊಳ್ತಿದ್ದಾನೆ ಸೆಲೆಕ್ಟ್ ಮಾಡೋದಕ್ಕೆ. ಕ್ಯಾಮ್ರಾ ತರ. ಅದೇ ಕ್ಯಾಮ್ರಾ ಬ್ಲೂ ಕಲರ್ ಇದೆಯಲ್ಲಪ್ಪ. ಹೌದಾ? ಬೇಕಾ? ಬ್ಯಾಗಿಗೆ ಆಗುತ್ತಾ? ಅದು ನಿಮ್ಮ ಬ್ಯಾಗ್ಗೆ, ಸ್ಕೂಲ್ ಬ್ಯಾಗಿಗೆ ಬೇಡ ಅದು? ಇದು ತಗೋತ್ಯಾ? ಶಿಂಚನ್ ಚೈನೀಸ್ ಗೊಂಬೆ. ಹಾಂ ಚೆನ್ನಾಗಿಲ್ವಾ? ಅದು ಬೇಡ ಅಂತಲ್ಲ ನೀನು ಕ್ಯಾಮ್ರಾ ತರ. ಅದ್ರಲ್ಲಿ ವರ್ಕ್ ಆಗ್ತಿಲ್ಲ ಅಂತ. ಓಕೆ ಆಯ್ತಾ ಏನು? ಒಂದು ಕೆಲಸ ಮಾಡಿಲ್ಲ, ನಾಳೆ ತಗೊಂಡು ನಮ್ಮ ಮನೆ ಹತ್ರ ಸೂಪರ್ ಮಾರ್ಕೆಟ್ ಅಲ್ಲಿ ಆರ್ಟಿಮೆಂಟ್ ಅಲ್ಲಿ. ಹಂಗಾದ್ರೆ ಆಟ ಸಾಮಾನು ಅಂತ ಒಂದು ಕೊಡ್ಸಲ್ಲ. ತುಂಬಾ ಇದೆ. ಮನೆ ತುಂಬಾ ಆಟ ಸಾಮಾನು ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಅಡಿಗೆ ಮನೆಯಲ್ಲ ಆಟ ಸಾಮಾನು ಇಟ್ಕೊಳ್ಬೇಕಾಗುತ್ತೆ ನಾನು. ಹಾಲ್, ಕಿಚನ್, ರೂಮ್ ಎಲ್ಲ ಕಡೆ ಆಟ ಸಾಮಾನು. ಗೊತ್ತಿಲ್ಲ. ಕೀಚೈನ್ ಅಂತೂ ಆಯ್ತು. ಇವಾಗ ನಾನು ನಮ್ಮ ಪಾಪು ಊಟ ಮಾಡಕ್ಕೆ ಅಂತ ಬಂದಿದೀವಿ. ಫಸ್ಟ್ ಟೈಮ್ ನಾನು ನಮ್ಮ ಪಾಪು ಇಬ್ಬರೇ ಬಂದು ಊಟ ಮಾಡ್ತಾ ಇರೋದು ಯಾವ್ದಾದ್ರು ಒಂದು ಹೋಟೆಲ್ಗೆ. ನಮ್ಮ ಪಾಪು ಹುಟ್ಟಿದಾಗಿಂದ ನಾವ್ ಇಬ್ಬರೇ ಹೋಗಿ ಯಾವತ್ತು ಊಟ ಮಾಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ನಮ್ಮ ಪಾಪು ಇಬ್ಬರೇನೆ ಊಟಕ್ಕೆ ಬಂದಿದ್ದೀವಿ. ಇದು ಒಂದು ನನ್ನ ಫೇವ್ರೆಟ್ ಫುಡ್. ಇದು ಮಾಲಾಶಂಗು ಅಂತ. ಈ ತರ ವೆಜಿಟೇಬಲ್ಸ್ನೆಲ್ಲ ಇಟ್ಟಿರ್ತಾರೆ. ನಾನು ತೋರಿಸಿದ್ದೀನಿ ನಿಮ್ಗೆ ಮುಂಚೆನೆ. ಯಾವ್ದು ಬೇಕಪ್ಪ? ಪುರಿ ಹಾಕ್ಲಾ? ಕೈಯಿತ್ತು ಡೋಂಟ್ ಟಚ್. ಸೊ ಇದನ್ನೆಲ್ಲ ನಾವು ಸೆಲೆಕ್ಟ್ ಮಾಡಿದ್ರೆ ಫ್ರೈ ಮಾಡಿ ಕೊಡ್ತಾರೆ ಖಾರ ಹಾಕಿ. ಸೊ ತಗೊಳ್ಳೋಣ. ಇದು ಪುರಿ. ಇದು ಮಶ್ರೂಮ್ಸ್ ತಗೋತಾ ಇದ್ದೀನಿ. ಇದು ಆಲೂಗಡ್ಡೆ. ಇದು ನಾವೇ ಮೇನು ಅಂತ ಹೇಳ್ತಿರ್ತೀವಿ. ಅದು ಬ್ರೋಕ್ಲಿ ತಗೊಳ್ತಾ ಇದ್ದೀನಿ. ಅಲ್ಲ ಬ್ರೋಕ್ಲಿ ಒಂದು ತರಕಾರಿ ಇದೆ. ಸೆಲೆಕ್ಟ್ ಮಾಡಿರೋ ತರಕಾರಿ ಇದನ್ನ ಫ್ರೈ ಮಾಡಿ ಖಾರ ಹಾಕಿ ಕೊಡ್ತಾರೆ. ಇದಂಗ ದೋಚೆ ಚುಂಗ್ಲಾ. 我们不吃肉，没有鸡蛋。ಅಮ್ಮನ ಜೊತೆ ಫಸ್ಟ್ ಟೈಮ್ ಈ ತರ ಹೋಟೆಲ್ಗೆ ಬಂದಿದ್ದೆ ಅಲ್ವಾ ಚೈನಾದಲ್ಲಿ. ಸೊ
ಸೊ ಏನ್ ಅನಿಸ್ತದೆ ನಿನ್ಗೆ ಇವಾಗ? ಖುಷಿ ಆಗ್ತಿದೆ ಏನು? ಖುಷಿ ಆಗ್ತಿಲ್ವಾ? ಯಾಕೆ ಯಾಕೆ ಅಮ್ಮ ಕರ್ಕೊಂಡ್ ಬಂದಿರೋದು ಇಷ್ಟ ಅಲ್ವಾ ನಿಮ್ಗೆ ಅವ್ರಿಗೆ? ಯಾಕೆ? ಪಪ್ಪ ಬಂದಿತ್ತು, ಬಟ್ ಇವಾಗ ಇಲ್ವಲ್ಲ, ಕ್ಲಾಸಿಗೆ ಹೋಯ್ತಲ್ಲ. ಇಷ್ಟ ಆಯ್ತಾ ಅಮ್ಮ ಕರ್ಕೊಂಡ್ ಬಂದಿರೋದು? ನಮ್ ಊಟ ಬಂತು, ಈಗ ಊಟ ಮಾಡ್ಬೇಕು. ಬಿಸಿ ಬಿಸಿಯಾಗಿ ರೆಡಿ ಇದೆ. ಇವತ್ ನಾವು ಈ ಊಟನ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತೆ ನನ್ನ ಚಾನಲ್ಗೆ ಹೊಸದು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.